ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾವು ಇವಾಗ ಅಲಿಬಾಗಿಗೆ ಹೋಗಲಿಕ್ಕೆ ಅಂತ ಅಂದ್ಬಿಟ್ಟು ಗೇಟ್ ವೇ ಆಫ್ ಇಂಡಿಯಾಗೆ ಬಂದಿದ್ದೀವಿ. ಇನ್ನೂ ಮಾರ್ನಿಂಗ್ 5 ಗಂಟೆಗೇ ಹೊರಟು, ಏಕೆಂದರೆ ಸ್ವಲ್ಪ ದೂರನೇ. ನಾವು ನಮ್ಮ ಮನೆಯಿಂದ ಆಟೋ ರಿಕ್ಷಾದಲ್ಲಿ ಸ್ಟೇಷನಿಗೆ ಬಂದು, ಸ್ಟೇಷನಿಂದ ಚರ್ಚಿಗೇಟಿಗೆ ಬಂದು, ಮತ್ತು ಚರ್ಚಿಗೇಟ್ ಸ್ಟೇಷನಿಂದ ಮತ್ತೆ ಇನ್ನು ಬಸ್ನಲ್ಲಿ ಅಥವಾ ಟ್ಯಾಕ್ಸಿನಲ್ಲಿ ಗೇಟ್ ವೇ ಆಫ್ ಇಂಡಿಯಾಗೆ ಬಂದು, ಗೇಟ್ ವೇ ಆಫ್ ಇಂಡಿಯಾದಿಂದ ನಾವು ಅಲಿಬಾಗಿಗೆ ಹೋಗಿ, ಅಲಿಬಾಗಿಂದ ಮತ್ತೆ ನಾವು ಇನ್ನು ನಮಗೆ ಯಾವ ಪ್ಲೇಸ್ ಬೇಕೋ ಅಲ್ಲಿ, ಅಲಿಬಾಗ್ ಅಂತಂದರೆ ಅಲ್ಲಿ ತುಂಬ ಜಾಗಗಳಿದೆ. ಅಂದರೆ ಹೀಗೆ ಪಿಕ್ನಿಕ್ ಪ್ಲೇಸ್ ಥರ ತುಂಬ ಜಾಗಗಳಿಗೆ ಅಲ್ಲಿಗೆ ಹೋಗಬೇಕು. ನೋಡಿ, ಇಷ್ಟು ಜರ್ನಿ ಮಾಡ್ಕೊಂಡು ನಾವು ಹೋಗಬೇಕಾಗ್ತದೆ. ನಾನು ಮೊದಲೇ ತಿಳಿಸ್ಕೊಟ್ಬಿಟ್ಟಿದ್ದೀನಿ. ಈಗ ಹೊರಡ್ತಾ ಇದೆ ಬೋಟು. ಲಾಸ್ಟ್ ಟೈಮ್ ನಾವು ಎಲಿಫೆಂಟಾ ಕೇವ್ಗೆ ಹೋದಾಗ ತುಂಬ ಎಂಜಾಯ್ ಮಾಡ್ಕೊಂಡು ಹೋಗಿದ್ವಿ ಫೆರಿನಲ್ಲಿ ಹೋಗಬೇಕಾದ್ರೆ. ಆದರೆ ಈ ಸಲ ಮಾತ್ರ ನಾವು ಅಂದರೆ ಬೆಳಗ್ಗೆ ಮಾರ್ನಿಂಗ್ ಏನೂ ಸಹ ತಿಂದಿರಲಿಲ್ಲ. ಸ್ವಲ್ಪ ಚಿತ್ರಾನ್ನ ಮಾಡ್ಕೊಂಡಿದ್ದೆ ಬೆಳಗ್ಗೆ ತಿಂಡಿಗೆ ಅಂದ್ಬಿಟ್ಟು ಮನೆಯಿಂದಲೇ, ಏಕೆಂದರೆ ಅಷ್ಟು ಬೇಗ ಅಲ್ಲೇನು ತಿನ್ನೋದು ಅಂತ ಅಂದ್ಬಿಟ್ಟು. ಆದರೆ ಚಿತ್ರಾನ್ನ ತಿನ್ನಲಿಲ್ಲ ಅಂತ ಒಂದೊಂದು ಬಾಳೆಹಣ್ಣು ತಿಂದ್ವಿ. ಬಾಳೆಹಣ್ಣು ತಿಂದಿದ್ದಕ್ಕೋ ಏನೋ ಒಂಥರ ಹೊಟ್ಟೆ ಕಳ್ಳೆಲ್ಲ ಮಳ್ಳಸ್ದಂಗಾಗಿ ತಲೆ ಸುತ್ತು ಬಂದುಬಿಡ್ತು. ಹಾಗಾಗಿ ನಾವು ಮಲ್ಕೊಂಡೇ ಬಂದ್ವಿ ಅಂತಲೇ ಹೇಳ್ಬೋದು. ಈಗ ಫೇರಿ ನಿಲ್ತು. ಈಗ ನಾವು ಫೈನಲಿ ಅಲಿಬಾಗಿಗೆ ಬಂದ್ವಿ. ನಿಜವಾಗ್ಲೂ ಫ್ರೆಂಡ್ಸ್, ಎಷ್ಟು ಬೇಜಾರಾಯಿತು ಅಂತಂದರೆ ಆ ಫೇರಿದು ಒಂದು ಚೂರು ನನಗೆ ನೆನಪೇ ಇಲ್ಲ ಅಂತ ಅನ್ನಿಸ್ತು. ಅಂದರೆ ಅಲಿಬಾಗಿಗೆ ಹೋದಾಗ, ಎಲಿಫೆಂಟಾ ಕೇವ್ಗೆ ಹೋದಾಗ ನಾವು ಎಷ್ಟು ಎಂಜಾಯ್ ಮಾಡ್ಕೊಂಡು ಹೋಗಿದ್ವಿ, ಅದರ ಆಪೋಸಿಟ್ ಅಂತಲೇ ಹೇಳ್ಬೋದು. ನಾನು ಒಂದು ಸಲನೂ ಕಣ್ಣೆತ್ತಿ ನಾನು ಸಮುದ್ರನ ನೋಡಲಿಲ್ಲ. ನೋಡಿ, ಈಗ ನಾವು ಫೈನಲಿ ಬಂದ್ವಿ. ಇಲ್ಲಿ ಅಂದರೆ ಇರಲಿಕ್ಕೆ ಸ್ಟೇಗೆ ಹೇಗೆಲ್ಲ ಸಿಗುತ್ತೆ ಅಂದರೆ ಈ ರೀತಿ ಅಂದರೆ ಹೋಟೆಲ್ಲು ಕೂಡ ರೂಮ್ಗಳು ಸಿಗುತ್ತೆ. ಮತ್ತು ಅದು ಹಳ್ಳಿ ಆದದ್ರಿಂದ ಅಲ್ಲೆಲ್ಲ ಫುಲ್ ತೋಟನಲ್ಲೇ ಒಂಥರ ಬಿಸ್ನೆಸ್ ಥರ ಮಾಡ್ಕೊಂಡಿದ್ದಾರೆ. ಅಂದರೆ ರೂಮ್ಗಳು ಕಟ್ಕೊಂಡಿದ್ದಾರೆ. ಒಳಗಡೆನೇ ವಾಶ್ರೂಮು ಮತ್ತು ಒಂದು ಹಾಲ್ನಲ್ಲಿ ಡಬಲ್ ಬೆಡ್, ಸಿಂಗಲ್ ಬೆಡ್, ಸೇಮ್ ಹೋಟೆಲ್ ರೂಮ್ ಥರನೇ. ಮತ್ತು ನಾವು ನೋಡಿದೆ ಒಂದು 2-3 ಜಾಗದಲ್ಲಿ ನೋಡ್ದು. ನಮಗೆ ಆ್ಯಕ್ಚುಲಿ ತೋಟದ ಮನೆಯೇ ಬೇಕಿತ್ತು. ಅಂದರೆ ಒಂಥರ ಹಳ್ಳಿ ಅಲ್ವಾ, ಹಳ್ಳಿ ವಾತಾವರಣದಲ್ಲೇ ಇದ್ಬಿಟ್ಟು ಬರೋಣ, ಖುಷಿ ಆಗ್ತದೆ ಅಂತಲೇ ಹೋದ್ವಿ. ಆದರೆ ಅಲ್ಲಿ ಏನಾಯಿತು ಅಂದರೆ ಅಲ್ಲಿ ಬ್ಯಾಚುಲರ್ಗೆಲ್ಲ ರೂಮ್ ಕೊಡೋಲ್ಲ, ಓನ್ಲಿ ಫ್ಯಾಮಿಲಿ ಅಂತ ಹೇಳಿದರು. ಆಮೇಲೆ ಒಬ್ಬರು ಬ್ಯಾಚುಲರ್ ಬಂದರು ಅಂತ ಸೇರಿಸಿದ್ರು. ಯಾಕೋ ಇವ್ರ ಪಪ್ಪನಿಗೆ ಇಷ್ಟ ಆಗಲಿಲ್ಲ. ಯಾಕೆಂದರೆ ಬ್ಯಾಚುಲರ್ ಬಂದಾಗ, ಹುಡುಗರೆಲ್ಲ ಬಂದಾಗ ಒಂದು ಸ್ವಲ್ಪ ಡ್ರಿಂಕ್ಸ್ ಮಾಡೋದು, ಆಮೇಲೆ ರಾತ್ರಿ ಹೊತ್ತೆಲ್ಲ ಏನು ಕೂಗಾಡೋದು, ಮತ್ತಿನ್ನು ಎಲ್ಲ ಶೋರ್ ಶರಾಬ ಎಲ್ಲ ಮಾಡ್ತಾರೆ, ಕಿರ್ಚಾಡ್ತಾರೆ. ಮನೆ ಎಂಜಾಯ್ ಅಂತ ಅಂದಾಗ ಅದು ಇರ್ತದಲ್ಲ ಶಬ್ದ, ಅದೆಲ್ಲ ಯಾಕೆ ಬೇಡ ಅಂದ್ಕೊಂಡೆ ನಾವು. ನನಗೆ ಒಂದು ಸ್ವಪ್ನ ಇತ್ತು ಆ ಥರ ತೋಟದ ಮನೆಯಲ್ಲೇ ಇರಬೇಕು ನಾವು ಒಂದು ನೈಟು ಅಂತ. ಅಲ್ಲೇ ಚೆನ್ನಾಗಿರುತ್ತೆ ಹೊರಗಡೆ ಎಲ್ಲ ಅಂತ. ಆದರೆ ಅದು ಆಗಲಿಲ್ಲ. ಹಾಗಾಗಿ ನಾವು ಹೋಟೆಲ್ನಲ್ಲೇ ರೂಮ್ ಮಾಡಿದ್ವಿ. ಹೇಗೆ ಅನ್ನಿಸ್ತಿದೆ? ಸೂಪರ್ ಅನ್ನಿಸ್ತೈತೆ. ಬೆಳಗ್ಗೆ ಬಂದ್ಬಿಟ್ಟೆ, ಬೆಳಗ್ಗೆ ಒಂದು ಹೋಗಿ ಬರೋಣ ಅಂದ್ಕೊಂಡು ಬಂದಿದ್ದು. ನೋಡಿದ್ರೆ ಬಂದಾಗಲೇ 11 ಗಂಟೆ ಆಗಿತ್ತು. ಫುಲ್ ಟಯರ್ಡ್ ಆಗಿ ಮಲ್ಕೊಂಡು ರೆಸ್ಟ್ ಮಾಡಿದ್ದಾಯಿತು. ಬೆಳಗ್ಗೆ ತಿಂಡಿ ನಾನು ಮನೆಯಿಂದಲೇ ಮಾಡ್ಕೊಂಡು ಬಂದಿದ್ದೆ, ಚಿತ್ರಾನ್ನ. ಆಮೇಲೆ ಮತ್ತು ಮಧ್ಯಾಹ್ನ ಊಟ ಚಪಾತಿ ಮತ್ತು ಗುರ್ಜಿ, ಅದು ಆಯಿತು. ಈಗ ಒಂದು ಚಾಯ್ ಕುಡ್ದು ಮಸ್ತು ಒಂಥರ ಫ್ರೆಶ್ ಅನ್ನಿಸ್ತಾ ಇದೆ. ಇವಾಗ ಹೋಗ್ತಾ ಇದ್ದೀವಿ ಬೀಚಿಗೆ. ಅಪ್ಪಯ್ಯ, ಈ ಚಪ್ಪೆ ಕಡಿತದೆ ನೋಡಿದ್ರೆ ಸಮುದ್ರ ಹತ್ರ ಐತೆ. 400 ರೂಪಾಯಿ ಒಂದು. ಅಂದರೆ ಅನ್ನ, ಚಪಾತಿ 2, ಅಂದರೆ ಒಂದು ಫಿಶ್ ಗ್ರೇವಿ ಮತ್ತು ಸಾದಾ ಸಾಂಬಾರು, ರೈಸು, 2 ಚಪಾತಿ ಅಥವಾ 2 ಅಕ್ಕಿ ರೊಟ್ಟಿ. ಅದ್ರ ಜೊತೆಗೆ ಫಿಶ್ ಫ್ರೈ ಯಾವುದಾದ್ರೂ ಪಾಂಪ್ಲೆಟ್ ಇರ್ಬೋದು, ಬಂಗಡ ಇರ್ಬೋದು. ಅಂದರೆ ಅದಕ್ಕೆ ಫಿಶ್ ಚೇಂಜ್ ಆದಂಗೆ ರೈಟು ಕೂಡ ಚೇಂಜ್ ಆಗುತ್ತೆ. 400 ರೂಪಾಯಿ, 380 ರೂಪಾಯಿ, 360 ರೂಪಾಯಿ. ಸಮುದ್ರದ ಹತ್ರ ನೋಡಿದ್ರೆ ಫಿಶ್ ಥಾಲಿ ಎಲ್ಲ ಸರಿ ಕಮ್ಮಿ ದುಡ್ಡು ಇಟ್ಟಿರಬೇಕು, ಅದು ನೋಡಿದ್ರೆ ಜಾಸ್ತಿ. ನಾವು ಉಳ್ಕೊಂಡಿದ್ದು ಹೋಟೆಲ್ನಲ್ಲಿ ಸ್ವಲ್ಪ ಊಟ ಮತ್ತು ಕಾಫಿ ಚಾಯ್ ಎಲ್ಲ ಕಾಸ್ಟ್ಲಿನೇ ಇತ್ತು ಅಂತೇಳಿ ಹೇಳ್ಬೋದು, ನಾಷ್ಟ ಎಲ್ಲ. ಹಾಗಾಗಿ ನಾವು ಹೊರಗಡೆ ಡಾಬಾದಲ್ಲೇ ತಿಂತಿದ್ವಿ. ಡಾಬಾ ಅಂತಂದರೆ ಇಲ್ಲಿ ಹೇಗೆ ಅಂದರೆ ಅದೇ ನಾನು ಮೊದಲೇ ಹೇಳಿದ ರೀತಿ ಮನೆಯಲ್ಲೇ ಅವರು ಲೇಡೀಸ್ಗಳು, ಅತ್ತೆ ಸೊಸೆ ಅಥವಾ ಗಂಡ ಹೆಂಡ್ತಿರು ಅವರೇ ಮಾಡಿ ಅವ್ರು ಇರೋದಕ್ಕೂ ಅಲ್ಲೇ, ಮತ್ತು ಅದು ಡಾಬಾ ಥರನೇ ಮಾಡ್ಕೊಂಡಿದ್ದಾರೆ. ಇದು ಬಿಸ್ನೆಸ್ಸೇ ಇಲ್ಲೆಲ್ಲ ಹಾಗೇ ಬಿಸ್ನೆಸ್ಗಳು. ಚೆನ್ನಾಗಿತ್ತು. ಚಾಯ್ ಎಲ್ಲ ಒಂದು ಮಸ್ತ್ ಸಿಕ್ತು. ಚಾಯ್ ಕುಡಿದ್ಬಿಟ್ಟು ಈಗ ನಾವು ಹೋಗ್ತಾ ಇದ್ದೀವಿ. ತುಂಬಾ ಎಂಜಾಯ್ ಮಾಡಿದೋ ಅಂತಲೇ ಹೇಳ್ಬೋದು. ಹೆಚ್ಚು ಫೋಟೋ ವಿಡಿಯೋ ಕಡೆ ಏನು ಅಷ್ಟು ನಾವು ಗಮನ ಹರಿಸಲಿಲ್ಲ. ಕೆಲವೊಂದು ಸಲ ಮಾತ್ರ ಸ್ವಲ್ಪ ನೆನಪಿಗಿರಲಿ ಅಂದ್ಬಿಟ್ಟು ಸ್ವಲ್ಪ ವಿಡಿಯೋಸ್ ಮತ್ತು ಫೋಟೋಸ್ ತೆಕ್ಕೊಂಡ್ವಿ ಅಷ್ಟೇ. ಯಾವುದೇ ರೀತಿ ವ್ಲಾಗ್ನೂ ಕೂಡ ನಾನು ಮಾಡಲಿಲ್ಲ, ಎಲ್ಲೂ ಮಾತಾಡಿಲ್ಲ. ಅದು ಒಂದು 2 ನಿಮಿಷದ ಮಾತು ಮಧ್ಯದಲ್ಲಿ ಮಾತಾಡಿದ್ದೀನಿ ಅಷ್ಟೇ. ಖುಷಿ ಆಯಿತು ಫ್ರೆಂಡ್ಸ್. ಒಂದು 2 ದಿವಸ ಮುಂಬೈನ ಮತ್ತು ಬಿಸ್ನೆಸ್ಸು ಎಲ್ಲ ಮರೆತು ಒಳ್ಳೆ ಆರಾಮಾಗಿ ಒಂಥರ ಮೈಂಡ್ ಫ್ರೆಶ್ ಮಾಡ್ಕೊಂಡು ಬಂದಿದ್ದಾಯಿತು.
ಅಂದರೆ ಮುಂಬೈ ಇಲ್ಲಿ ನಾವು ಸುತ್ತಾಡಲಿಕ್ಕೆ ಹೋಗ್ತಾ ಇರ್ತೀವಿ. ಎಷ್ಟೇ ಲೇಟ್ ಆದರೂ ಕೂಡ ಪಾಪ ಅವ್ರಿಗೆ ಆರಾಮಿರೋದಿಲ್ಲ. ಬಂದ ತಕ್ಷಣವೇ ಬಟ್ಟೆ ಚೇಂಜ್ ಮಾಡ್ಕೊಂಡು ಇನ್ನು ಹೋಗ್ಬಿಡ್ತಾರೆ. ಅವರು ಅಂದರೆ ಅವ್ರಿಗೆ ಆರಾಮ ಅನ್ನೋದೇ ಇರೋದಿಲ್ಲ. ಏನೋ ನಮ್ಮ ಬಲವಂತಕ್ಕೇ ನಾವು ಯಾವಾಗಲೂ ಬಡ್ಬಂಡು ಎಲ್ಲೂ ಕರ್ಕೊಂಡು ಹೋಗಲ್ಲ ಅಂತಿರ್ತೀವಿ ಅಂತ ಬರ್ತಾರೆ. ಆದರೆ ಅವ್ರಿಗೆ ಮತ್ತೆ ಆರಾಮೇ ಸಿಗೋದಿಲ್ಲ. ಆ್ಯಕ್ಚುಲಿ ನಾನು ಅವರಿಗೋಸ್ಕರನೇ 1-2 ದಿವಸ ಇವ್ರನ್ನೇ ಬಿಟ್ಟು ಎಲ್ಲಾದರೂ ಹೋಗಿ ಆರಾಮಾಗಿ ಇದ್ಬಿಟ್ಟು ಬರಬೇಕು ಅನ್ನೋಷ್ಟು ನನಗೆ ಬೇಜಾರಾಗಿತ್ತು. ಹಾಗಾಗಿ ಹೋಗಿದ್ದಾಯಿತು. ಅಂದರೆ ಊರಿಗೆ ಹೋಗಿದ್ವಿ. ಊರಿಗೂ ಕೂಡ ನಾನು ಎಲ್ಲಿ ಫ್ರೈಡೇ ಹೋಗಿ ಮತ್ತು ಸಂಡೇ ವಾಪಸ್ ಬಂದಿದ್ದಾಯಿತು. ಅದು ಕುಶಾಲ್ ಮತ್ತು ನಾನು ಇಬ್ಬರೇ ಅಷ್ಟೇ ಹೋಗಿದ್ದು. ಇವ್ರ ಪಾಪ ಮತ್ತು ಮಗಳು ಇಬ್ಬರು ಇಲ್ಲೇ ಇದ್ದರು. ನಾನು ಇವರಿಗೆ ಆ್ಯಕ್ಚುಲಿ ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಮಾಡಬೇಕಾಗಿತ್ತು. ಹಾಗಾಗಿ ಬಲವಂತವಾಗಿ ಕರ್ಕೊಂಡು ಹೋದೆ. ಆದರೆ ತುಂಬ ಖುಷಿ ಆಯಿತು. ಒಳ್ಳೆ ಎಂಜಾಯ್ ಮಾಡಿದ್ವಿ. ಎಲ್ಲನೂ ಕೂಡ ಮರೆತು ಮಸ್ತ್ ಒಳ್ಳೆ ಮಗು ಥರ ಆಟ ಆಡಿದರು. ಅವ್ರಿಗೂ ಕೂಡ ತುಂಬಾ ಖುಷಿ ಆಯಿತು. ಒಮ್ಮೆ ಅಲ್ಲ, ವರ್ಷಕ್ಕೊಮ್ಮೆನಾದರೂ ಕೂಡ ಹೋಗ್ತಾ ಇರಬೇಕು. ಗೋವಾ ಎಲ್ಲಾದರೆ ನಮಗೆ ಸ್ವಲ್ಪ ದೂರ ಆಗ್ತದೆ. ಇದು ಕೂಡ ದೂರನೇ ಆದರೂ ಕೂಡ ಓಕೆ, ಪರವಾಗಿಲ್ಲ, ಆರಾಮಾಗಿ ಹೋಗಿ ಬರ್ಬೋದು. ಕುಶಾಲ್ ಕೂಡ ಅಷ್ಟೇ. ಫಸ್ಟ್ ನೀರಿಗೆ ಇಳಿಯೋದಕ್ಕಿಂತ ಮೊದಲು ಇಲ್ಲಪ್ಪ ನನಗೊಂಥರ ಆಗ್ತದೆ ಹಾಗೆಲ್ಲ ಹೇಳ್ತಿದ್ದ. ಒಂದು ಸಲ ಇಳಿದ್ಮೇಲೆ ಅಂತೂ ಅವನಿಗೆ ಹಿಡಿಯೋರೇ ಇರಲಿಲ್ಲ. ಇನ್ನೊಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂದರೆ, ನಾವು ಅಲಿಬಾಗಿಗೆ ಹೋದ್ವಿ, ಅವ್ರದ್ದು ಮೊಬೈಲ್ ಹಾಳಾಯಿತು, ಹ್ಯಾಂಗ್ ಆಗೋಕ್ಕೆ ಶುರುವಾಯಿತು ಮತ್ತು ಸ್ವಿಚ್ ಆಫೇ ಆಗಿಬಿಡ್ತು. ಅದರಲ್ಲೂ ಸ್ವಲ್ಪ ಅಮೌಂಟ್ ಇಟ್ಕೊಂಡು ಹೋಗಿದ್ವಿ ಎಕ್ಸ್ಟ್ರಾ. ಹಾಗಾಗಿ ಇದಾಯಿತು. ನಿಜವಾಗ್ಲೂ ಫ್ರೆಂಡ್ಸ್, ಎಲ್ಲಾದರೂ ಹೋಗಬೇಕಾದ್ರೆ ಈ ಫೋನ್ಪೇ, ಗೂಗಲ್ ಪೇಗೆ ನಂಬಿಕೆ ಇಟ್ಕೊಂಡು ಹೋಗಲೇಬಾರ್ದು. ಫೋನ್ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ನಮ್ಮದು ಅಷ್ಟೇ. ನಾನೊಂದು ಸ್ವಲ್ಪ ಅಮೌಂಟು, ಇವ್ರ ಪಾಪ ಅಮೌಂಟ್ ಇಟ್ಕೊಂಡು ಹೋಗಿದ್ದಕ್ಕೇ ಸರಿ ಆಯಿತು. ಅಂದರೆ ಏನು ಪ್ರಾಬ್ಲಮ್ ಏನಾಗಲಿಲ್ಲ. ಎಷ್ಟು ಖರ್ಚಿಗೆ ಬೇಕಿತ್ತೋ ಅಷ್ಟೇ ಎಕ್ಸ್ಟ್ರಾ ಅಮೌಂಟ್ ಇಟ್ಕೊಂಡು ಹೋಗಿದ್ವಿ. ಮತ್ತು ಬರೋವರೆಗೂ ಕೂಡ ಫೋನ್ ರಿಪೇರಿ ಆಗಲೇ ಇಲ್ಲ. ನಾವು ಅಲಿಬಾಗಿಗೆ ಹೋದಾಗ ಅಲ್ಲಿ ಕೇಳಿದ್ವಿ. ಅವರು ಹೇಳಿದರು ಇಲ್ಲೇ ಇಟ್ಟೋಗ್ಬೇಕಾಗ್ತದೆ, ಇಲ್ಲಾಂದರೆ 1-2 ಗಂಟೆ ಇಲ್ಲೇ ಇರಬೇಕಾಗ್ತದೆ, ಆಗಿದ್ದರೆ ಮಾತ್ರ ರಿಪೇರಿ ಆಗುತ್ತೆ ಅಂದರು. 2 ಗಂಟೆ ನಾವು ಆಗಲೇ ಅಷ್ಟು ಟಯರ್ಡಾಗಿ ಬಂದಿದ್ದೀವಿ. 2 ಗಂಟೆ ಅಲ್ಲೆಲ್ಲಿ ಕಾಯ್ಕೊಂಡು ಕೂತ್ಕೊಳ್ಳೋದು, ಮತ್ತು ಅಲ್ಲಿಂದ ಮತ್ತೆ ನಾವು ಹೋಗಿ ಮತ್ತು ಅಲ್ಲಿಂದ ಅಲ್ಲಿಗೆ ಬರಲಿಕ್ಕೆ ಅರ್ಧ ಗಂಟೆ ರಸ್ತೆ. ಹಾಗಾಗಿ ನಾವು ಜೊತೆಯಲ್ಲೇ ತೊಗೊಂಡೋದ್ವಿ. ಮತ್ತು ಅದು ಹಳ್ಳಿ ಆಗಿರೋದ್ರಿಂದ ಅಷ್ಟು ಈ ಥರ ವ್ಯವಸ್ಥೆಗಳು ಇರಲ್ಲ ಅಲ್ಲಿ. ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾನೇ ನಾವು ಯೋಚನೆ ಮಾಡ್ಕೊಂಡು ಸ್ವಲ್ಪ ಅಮೌಂಟು ಮತ್ತು ಎಲ್ಲನೂ ಕೂಡ ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸ್ಕೊಂಡೇ ನಾವೆಲ್ಲನೂ ಕೂಡ ತೊಗೊಂಡೋಗ್ಬೇಕಾಗ್ತದೆ. ಮೆಡಿಷನ್ ಇರ್ಬೋದು, ಆ ಥರದ್ದೆಲ್ಲ. ಖುಷಿ ಆಯಿತು ನೋಡಿ. ನಾನಂತೂ ಎಲ್ಲದ್ರ ಮೇಲೂ ಕೂತ್ಕೊಂಡ್ವಿ. ಎಲ್ಲ ಮತ್ತು ಇದು ಒಂಟೆ ಮೇಲಿರ್ಬೋದು, ಕುದುರೆ ಇರ್ಬೋದು, ಬೈಕ್ ರೈಡಿಂಗ್ ಇರ್ಬೋದು, ಎಲ್ಲದರಲ್ಲೂ ಕೂಡ ಕೂತ್ಕೊಂಡ್ವಿ. ತುಂಬಾ ಖುಷಿ ಆಯಿತು. ಫಸ್ಟ್ ಟೈಮ್ ನಾವು ಈ ಥರ ಎಲ್ಲ ಎಂಜಾಯ್ ಮಾಡಿದ್ದು. ಜಾತ್ರೆಗೆ ಹೋದರೂ ಕೂಡ ಅಷ್ಟೇ ಏನೋ ಒಂಥರ ಭಯ, ಇಲ್ಲಪ್ಪ ಅಂತ. ಈಗ ನನ್ನ ಮನಸ್ಥಿತಿ ನಿಜವಾಗ್ಲೂ ರಿಯಲಿ ಹೇಗಾಗಿದೆ ಅಂದರೆ ಫ್ರೆಂಡ್ಸ್, ಅಯ್ಯೋ ಜನಗಳದ್ದು ನಂಬಿಕೆನೇ ಇಲ್ಲ ಅಂತ ಅನ್ನಿಸ್ಬಿಟ್ಟಿದೆ. ಎಂತೆಂಥವರೆಲ್ಲ ಎಷ್ಟೆಷ್ಟು ಚೆನ್ನಾಗಿರುತ್ತೋ, ಅಯ್ಯೋ ಅಷ್ಟು ಜೀವದ ಮೇಲೆ ಆಸೆ, ಅಯ್ಯೋ ಕೂತ್ರೆ ಏನೋ ಆಗ್ಬಿಡುತ್ತೇನೋ ಅನ್ನೋ ಭಯ. ಈಗಿಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ನಮ್ಗೆ ಏನೇನು ಆಸೆ ಇದೆಯೋ ಅದೆಲ್ಲ ನಾವು ಅಂದರೆ ಈಗ ತಿನ್ನೋದಿರ್ಬೋದು, ಒಂದು ಜಾಗ ಸುತ್ತಾಡೋದಿರ್ಬೋದು, ಏನಾದರೂ ಒಂದು ಹೊಸದು ನೋಡೋದಿರ್ಬೋದು, ಎಲ್ಲ ನೀವು ನೋಡಿ ನಾವು ಇದು ಮಾಡ್ಕೋಬೇಕಷ್ಟೇ. ಇತ್ತೀಚಿನ ಕಾಯಿಲೆಗಳಿರ್ಬೋದು, ಇತ್ತೀಚೆಗೆ ನಡೀತಾ ಇರೋ ರೀತಿ ಇರ್ಬೋದು, ಸುಮ್ಮನೆ ಏನಿಲ್ಲ ಒಟ್ಟಿನಲ್ಲಿ. ಹಂಗೆ ಅಂದ್ಬಿಟ್ಟು ನಾವು ಅಸಡ್ಡೆ ಮಾಡೋದು ಅಂತ ಅಲ್ಲ. ಕೇರ್ಫುಲ್ಲಾಗಿ ನಾವು ಇದ್ಕೊಂಡು ಅದು ಏನೋ ನಮ್ಮದು ಚಿಕ್ಕ ಪುಟ್ಟ ಆಸೆ, ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಇನ್ನೇನು ದೊಡ್ಡ ಆಸೆಗಳು. ನಾವೇನು ಔಟ್ ಆಫ್ ಇಂಡಿಯಾದಲ್ಲಿ ಹೋಗಿ ಏನು ಸುತ್ತಾಡೋಕ್ಕಂತೂ ನಮ್ಮ ಕೈಲಿ ಆಗೋಲ್ಲ. ಅಟ್ಲೀಸ್ಟ್ ನಮ್ಮಲ್ಲಿರುವಂಥ ಚಿಕ್ಕ ಪುಟ್ಟ ಆಸೆಗಳನ್ನ ನಾವು ನೆರವೇರಿಸ್ಕೊಬಿಡ್ಬೇಕು. ಹಾಗಾಗಿ ನಾವು ಮೈಂಡಲ್ಲಿ ಸೆಟ್ ಮಾಡ್ಕೊಬಿಟ್ಟಿದ್ದೀವಿ. ಅಟ್ಲೀಸ್ಟ್ 2 ತಿಂಗಳಿಗೆ ಒಮ್ಮೆನಾದರೂ ಕೂಡ ಹೀಗೆ 1 ಡೇ 2 ಡೇ ಹೊರಗಡೆ ಔಟ್ ಆಫ್ ಮುಂಬೈಗೆ ಹೋಗ್ಬಿಟ್ಟು ಹೊಸ ಜಾಗಗಳಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ ಕೂಡ. ಏನೋ ಒಂಥರ ಮೈಂಡ್ ಫ್ರೆಶ್ ಆಗ್ತದೆ, ಮಕ್ಳಿಗೂ ಖುಷಿ ಆಗ್ತದೆ. ನಮ್ಮ ಮಕ್ಳುಗಳದ್ದು ಯಾವಾಗಲೂ ಕಂಪ್ಲೇಂಟ್ ಇರ್ತಿತ್ತು, ಅಪ್ಪ ಯಾವಾಗಲೂ ಬಿಸ್ನೆಸ್ ಅಂದ್ಕೊಂಡು ಎಲ್ಲಿಗೂ ಕರ್ಕೊಂಡು ಹೋಗಲ್ಲ ಅಂತ. ಅದು ಹೌದು. 20 ಇಯರ್ಸಲ್ಲಿ ನಾವು ಫಸ್ಟ್ ಡೇ ನಾವು 1-2 ದಿವಸ ನಾವು ಹೊರಗಡೆ ಅಂದರೆ ಈ ಊರಿನಲ್ಲಿ ಮಹಾರಾಷ್ಟ್ರದಲ್ಲಿ ಹೋಗಿದ್ದು ಅಂತಲೇ ಹೇಳ್ಬೋದು. ಊರಿಗೆ ಹೋಗ್ತಾಯಿದ್ವಿ, ಊರಿನಲ್ಲಿ ಅಲ್ದಲ್ಲೇ ಈ ಊರಿನಲ್ಲಿ. ಇಲ್ಲಿ ಎಲ್ಲ ರೈಡ್ಗೂ ಕೂಡ ಅಂದರೆ 200 ಪರ್ ಪರ್ಸನ್ ಇರ್ತಿತ್ತು. 200 ಮತ್ತು ಫ್ಯಾಮಿಲಿ ಪ್ಯಾಕ್ ಆದರೆ 600 ಹೀಗೆಲ್ಲ ಹೇಳ್ತಾ ಇರ್ತಾರೆ. ಹಾಗಾಗಿ ನಾವು ಒಂದು ಸ್ವಲ್ಪ ಕಮ್ಮಿ ಮಾಡಿಸ್ಕೋಬೇಕಾಗುತ್ತೆ, ಕಮ್ಮಿ ಮಾಡ್ತಾರೆ ಕೂಡ. ಮತ್ತು ಫ್ಯಾಮಿಲಿ ಆದರೆ ಈಗ ನೋಡಿ ನಾವು ಈಗ ಒಂದು ಎದುರು ಕುದುರೆ ಮೇಲೆ ಕೂತಿದ್ವಿ ನಾವು. 200 ಅಂತ ಹೇಳಿದರು. ಮತ್ತು 150 ರೂಪಾಯಿಗೂ ಕೂಡ ಪಕ್ಕದಲ್ಲಿರೋರಿಗೆ ಮಾಡ್ತಿದ್ರು. ನಾವು ಹೇಗೆ ಅಂತಂದರೆ ಈ ಕಡೆಯಿಂದ ಒಬ್ಬರು ಕೂತ್ಕೋತೀವಿ, ಆ ಕಡೆಯಿಂದ ಒಬ್ಬರು ಕೂತ್ಕೋತೀವಿ. ಯಾಕೆಂದರೆ ನಮಗೆ ಅಂದರೆ ಕೂರಬೇಕು, ಭಯ ಹೆಚ್ಚು ಹೊತ್ತು ಕೂತ್ಕೊಳ್ಳಿಕ್ಕಾಗಲ್ಲ.
ಆದರೆ ಒಂದು ಸಲನಾದರೂ ಕೂರಬೇಕು ಹಾಗಿತ್ತಲ್ಲ. ಹಾಗಾಗಿ ನಾವು ಆ ರೀತಿಯೂ ಕೂಡ ನಾವು ಕೆಲವೊಂದು ಶೇರ್ ಮಾಡ್ಕೊಂಡು ಕೂತ್ಕೊಂಡ್ವಿ. ಇಲ್ಲ ನಮಗೆ ಖುಷಿ ಆಗ್ತದೆ, ಇಲ್ಲ ನಾನು ಎಂಜಾಯ್ ಮಾಡಬೇಕು ಅನ್ನೋದಾದರೆ ನನ್ನ ಮಗಳು ಕೆಲವೊಂದರಲ್ಲಿ ಅವಳೊಬ್ಬಳೇ ಇಂಡಿಪೆಂಡೆಂಟಾಗಿ ಕೂತ್ಕೊಂಡ್ಳು. ಆ ಥರ ಅಂತಲ್ಲ, ದುಡ್ಡಿಗಂತಲ್ಲ, ಸ್ವಲ್ಪ ಬಾರ್ಗಿನ್ ಮಾಡಬೇಕಾಗ್ತದೆ. ಈ ರೀತಿ ಹೇಳು ಕೂಡ ನಾವು ಕೂತ್ಕೋಬೋದು. ಏಕೆಂದರೆ ಹೊಸ ಜನಗಳಾದರೆ ಅಲ್ಲಿ ಸ್ವಲ್ಪ ಈ ಥರ ಜಾಗಗಳಲ್ಲಿ ತುಂಬಾ ಒಂಥರ ನಾವು ಸುಮ್ಮನೆ ಹೇಳ್ತೀವಿ ಅಂದರೆ ಈ ಟಿಕೆಟ್ಗಳಾದರೆ ಕಮ್ಮಿ ಮಾಡೋದಿಲ್ಲ. ಈ ರೀತಿ ಒಬ್ಬೊಬ್ಬರು ಈಗ ಕೆಮೆಲ್ ಮತ್ತು ಹಾರ್ಸ್ ರೈಡಿಂಗ್ ಎಲ್ಲ ಮಾಡ್ತಾ ಇರ್ತಾರಲ್ಲ, ಅವರು ಕಮ್ಮಿ ಮಾಡ್ತಾರೆ. ಮತ್ತು ಇಲ್ಲಿ ಊಟನೂ ಕೂಡ ಅಷ್ಟೇ, 500 ರೂಪೀಸ್ ಒಂದು ಊಟಕ್ಕೆ, 400, ಮತ್ತು ವೆಜ್ ಆದರೆ 350 ಹೀಗೆಲ್ಲ. ನಾವು ಏನು ಮಾಡಿದ್ವಿ ಅಂದರೆ, ಅದು ಮುಂದೆ ನಾನು ನಿಮಗೆ ತೋರಿಸ್ತೀನಿ. ನಾವು ಒಬ್ಬರು ಲೇಡಿಗೆ ಮನೆಯಲ್ಲಿ ಮನೆಯಲ್ಲೇ ಅಡುಗೆ ಮಾಡಿ ಕೊಡ್ತಾರಲ್ಲ, ಅವರಿಗೆ ನಾವು ಒಂದು ಫಿಶ್ ತೊಗೊಂಡು ಫಿಶ್ ಫ್ರೈ ಮತ್ತು ಕರಿ ಮಾಡಿಕೊಡಿ ಅಂತ ಹೇಳಿದ್ವಿ. ಮತ್ತು ಫಿಶನ್ನು ನಾವು ತೊಗೊಂಡೋಗಿ ಕೊಟ್ವಿ. ಫಿಶ್ ಬಂತು ಒಂದು 850 ರೂಪಾಯಿಗೆ ಒಂದು ದೊಡ್ಡ ಫಿಶ್ ಬಂದಿತ್ತು. ಫಿಶ್ಶು ಅದನ್ನು ಕೊಟ್ಟು ಅದರಲ್ಲಿ ಕರಿ ಮತ್ತು ಫ್ರೈ ಎರಡನ್ನೂ ಕೂಡ ಮಾಡಿ, ಅಕ್ಕಿ ರೊಟ್ಟಿ ಮತ್ತು ರೈಸು ರೈಸ್, ಚಪಾತಿ ಮತ್ತು ಅಕ್ಕಿ ರೊಟ್ಟಿ ಮಾಡಿದರೆ ಅದಕ್ಕೆ ಎಕ್ಸ್ಟ್ರಾ ದುಡ್ಡು ಕೊಡಬೇಕಾಗ್ತದೆ. ಖಾಲಿ ಫಿಶ್ ಕರಿ ಮತ್ತು ಫಿಶ್ ಫ್ರೈ ಮಾಡಲಿಕ್ಕೆ ಮಾತ್ರ 500 ರೂಪೀಸ್ ತೊಗೊಂಡ್ರು. ಓಕೆ ಅನ್ನಿಸ್ತು, ನಮಗಂತೂ ತುಂಬಾ ಕಮ್ಮಿ ಅಂತ ಅನ್ನಿಸ್ತು. ಹಾಗಾಗಿ ಆರಾಮಾಗಿ ನಾವು ಅಲ್ಲೂ ಕೂಡ ಬೇಕಾದಷ್ಟು ಅಂದರೆ ಸಾಕಾಗುವಷ್ಟು ತಿಂದು ಮನೆಗೂ ಕೂಡ ಇಲ್ಲಿಗೆ ನಾವು ತೊಗೊಂಡು ಬಂದ್ವಿ. ಫಿಶ್ ಫ್ರೈ ಅದು ಏನಾಗಿರಲಿಲ್ಲ, ಚೆನ್ನಾಗಿ ಮಾಡಿಕೊಟ್ಟಿದ್ರು. ಅದೇ ನಾವು ತಾಳಿ ತಿನ್ನಲಿಕ್ಕೆ ಹೋಗಿದ್ರೆ ಒಂದೊಂದು ಫಿಶ್ ಫ್ರೈ ಇರ್ತಿತ್ತು ಅಷ್ಟೇ, 400 ರೂಪಾಯಿ, 800, 1600 ರೂಪಾಯಿ ಆಗ್ತಿತ್ತು ಅಷ್ಟೇ. ಆದರೆ ಅಷ್ಟು ಫಿಶ್ ನಮಗೆ ಸಿಗ್ತಿರಲಿಲ್ಲ. ಈ ರೀತಿ ಅವರು ಮಾಡಿಕೊಡ್ತಾರೆ ಕೂಡ. ಈ ರೀತಿ ಮಾಡೋದ್ರಿಂದ ಒಳ್ಳೆ ಊಟ ಮಾಡ್ಬೋದು ನಾವು. ಅದು ಯಾವಾಗಲೂ ನಮ್ಮ ಕೈಯಿಂದಲೇ ಊಟ ಮಾಡಿ ಇವರಿಗೆ ಒಂದು ಸ್ವಲ್ಪ ಬೇಜಾರಾಗಿದ್ದರೆ, ಮತ್ತು ಹೋಟೆಲ್ ಊಟ ಆಗಿರೋದಿಲ್ಲ ಅದು ಬೇರೆಯವ್ರ ಕೈಯಿಂದ ಒಂದು ಆಂಟಿ ಮಾಡಿಕೊಟ್ರು, ಒಬ್ಬೊಬ್ಬರು ಅಜ್ಜಿಯರೆಲ್ಲ ಮಾಡಿಕೊಡ್ತಾರೆ. ಹೀಗೆ ಅವರು ಮಹಾರಾಷ್ಟ್ರೀಯನ, ಅವ್ರದ್ದು ಒಂದು ಸ್ವಲ್ಪ ಟೇಸ್ಟ್ ಬೇರೆ ಇರುತ್ತೆ, ಚೆನ್ನಾಗಿರುತ್ತೆ. ಕೊಂಕಣ್ ಸೈಡ್ನವರೆಲ್ಲ ಅಲ್ಲಿ ಬಿಸ್ನೆಸ್ ಮಾಡೋದ್ರಿಂದ ಅವ್ರದ್ದು ಒಂಥರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಇವರಿಗಂತೂ ತುಂಬಾ ಇಷ್ಟ ಆಯಿತು. ಯಾವಾಗಲೂ ಅಮ್ಮ ಮಾಡ್ತಿದ್ರು, ಹಂಗಂತಲ್ಲ, ಅಮ್ಮನೂ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ. ಇದೊಂಥರ ಡಿಫ್ರೆಂಟಾಗಿತ್ತು, ಚೆನ್ನಾಗಿತ್ತು ಅಂತ ತುಂಬಾ ಖುಷಿಪಟ್ಟು. ಈ ರೀತಿ ನೀವೊಂದು ಪ್ಲ್ಯಾನ್ ಮಾಡ್ಕೊಂಡು ಊಟ ಮಾಡಿದರೆ, ಅಂದರೆ ಊಟ ಮಾಡಿಸ್ಕೊಂಡ್ರೆ ನೀವೇ ಅಂದರೆ ಕಮ್ಮಿ ರೇಟ್ನಲ್ಲಿ ಹೊಟ್ಟೆ ತುಂಬ ಮತ್ತು ಬೇಕಾಗುವಷ್ಟು ತಿನ್ಬೋದು. 2 ಡೇಸ್ ಹೋಗ್ತಾಯಿದ್ರಿ ಟ್ರಿಪ್ ಅಂತಂದರೆ ಈ ರೀತಿ ಮಾಡಿಸ್ಕೊಂಡ್ರೆ ತುಂಬ ಕಮ್ಮಿಗೆ ಬೀಳುತ್ತೆ. ಅಂದರೆ ಊಟದ ಖರ್ಚಿನೇ ಇಲ್ಲ ಅಂತಂದರೆ ಒಂದು 2 ಟೈಮ್ ಅಂದರೆ 4 ಟೈಮ್ ಊಟಕ್ಕೇ 1500, 3, 6 ಅಂದರೆ 7000 ಅದಷ್ಟು ಖಾಲಿ ಊಟಕ್ಕೇ ಆಗುತ್ತೆ. ನಾಷ್ಟ ಮತ್ತು ಇನ್ನು ನೀರು ಮತ್ತು ಇನ್ನು ಚಾಯ್ ಇದಕ್ಕೆಲ್ಲ ಅಲ್ದೇ ಅಂದರೆ ಈಗ ಒಂದು 8000ದಷ್ಟು ಖಾಲಿ ಊಟಕ್ಕೇ ಆಗಿಬಿಡುತ್ತೆ 2 ದಿವಸ ಅಂತಂದರೆ. ಹಾಗಾಗಿ ಈ ರೀತಿ ಐಡಿಯಾ ಮಾಡ್ಕೊಳ್ಳೋದ್ರಿಂದ ನಾನು ಇದೆಲ್ಲನೇ ಯಾಕೆ ಹೇಳ್ತಿದ್ರಿ ಅಂದರೆ, ಈಗ ಹೌದು ನಾವು ಯೋಚನೆ ಮಾಡಲೇಬೇಕು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂದಮೇಲೆ. ಈ ರೀತಿ ಒಂದು ಪ್ಲ್ಯಾನಿಂಗ್ನಲ್ಲಿ ಹೋದರೆ ಒಂದು 15,000ದಲ್ಲಿ 2 ಡೇಸ್ ಟ್ರಿಪ್ನ ನಾವು ಆರಾಮಾಗಿ ಮಾಡ್ಕೊಂಡು ಬರ್ಬೋದು. ಅಂದರೆ ಟ್ರಿಪ್ಪು ಆಗುತ್ತೆ. ಅಂದರೆ ಒಂದು ಪ್ಲ್ಯಾನ್ ಮಾಡ್ಕೊಳ್ಳೋದ್ರಿಂದ ಅಷ್ಟು ಎಕ್ಸ್ಪೆನ್ಸಿವ್ ಒಂದು 25,000 ಬೇಕು 2 ಡೇಸ್ಗೆ ಆ ಥರನೂ ಕೂಡ ಅನಿಸೋದಿಲ್ಲ, ಆರಾಮಾಗಿ ಹೋಗಿ ಬರ್ಬೋದು. ನಾನು ಅಂದರೆ ಊಟದ ಬಗ್ಗೆನೇ ಇಷ್ಟೊಂದು ಅಂದರೆ ಕಂಪ್ಲೀಟಾಗಿ ಡೀಟೇಲ್ ಕೊಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಯಾರು ಹಂಗನ್ಕೋಬೇಡಿ, ಊಟಕ್ಕೂ ಯಾರಾದರೂ ಕಂಜೂಸ್ ಮಾಡ್ತಾರ ಅಂತ. ಅಂದರೆ ಈಗ ಹೊರಗಡೆ ನಾವು 2 ಡೇಸ್ ಸ್ಟೇ ಮಾಡ್ತಿದ್ದೀವಿ ಅಂದಾಗ ನಮಗೆ ಆ್ಯಕ್ಚುಲಿಯಾಗಿ ನಮ್ಮ ಸೌತರಿಗೆ ಬೆಳಗ್ಗೆ ತಿಂಡಿ ಬೇಕೇ ಬೇಕು. ಇಡ್ಲಿ, ದೋಸೆ, ಪುಲಾವ್, ಚಿತ್ರಾನ್ನ ಹೀಗೆಲ್ಲ ಹೆವಿ ತಿಂದ ಅಭ್ಯಾಸ. ಮಹಾರಾಷ್ಟ್ರದವ್ರ ಥರ ಚಾಯ್ ಬಿಸ್ಕೆಟ್ನಲ್ಲೇ ನಮ್ಮದು ಮುಗಿಯುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಇನ್ನು ಮಧ್ಯಾಹ್ನ ಹೊಟ್ಟೆ ತುಂಬ ಊಟ ಬೇಕು, ರಾತ್ರಿ ಊಟ ಬೇಕು. ಈಗ 3 ಊಟ ಅಂತ ಅಂದಾಗ ನಾವು 4 ಜನ ಹೋಗಿದ್ದೀವಿ ಅಂದಾಗ ಊಟಕ್ಕೇನೆ 10,000 ಖರ್ಚು ಮಾಡೋದಕ್ಕಿಂತ ಈ ರೀತಿ ಒಂದು ಪ್ಲ್ಯಾನಿಂಗ್ ಮಾಡಿಕೊಂಡ್ರೆ ಕೆಲವೊಂದು ಸಲ ಏನಾಗ್ತದೆ, ನಾನು ಡೈರೆಕ್ಟಾಗಿ ಹೇಳ್ತೀನಿ, ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ 2 ಡೇಸ್ ಎಲ್ಲಾದರೂ ನಾವು ಸ್ಟೇ ಮಾಡಲಿಕ್ಕೆ ಹೋಗ್ತಿದ್ದೀವಿ ಅಂತ ಅಂದಾಗ ಒಂದು 30,000ನ ಕೈ ಇಟ್ಕೋಬೇಕಾಗ್ತದೆ. ಆ 30,000ನ ಜೋಡಿಸ್ಲಿಕ್ಕೆ ನಾವು 1 ವರ್ಷದಿಂದನೇ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ. ಈಗ ಶ್ರೀಮಂತರುಗಳು ಸೀದಾ ಅವ್ರಿಗೆ 30,000, 50,000 ಅಂತಂದರೆ ಲೆಕ್ಕಕ್ಕಿರಲ್ಲ, ಅವರು ಹೋಗಿ ಬಂದುಬಿಡ್ತಾರೆ. ನಮಗೆ ಆ 30,000 ದುಡಿಲಿಕ್ಕೆ ಎಷ್ಟು ಕಷ್ಟಪಡಬೇಕು, ಎಷ್ಟು ದಿನ ದುಡಿಬೇಕು ಅನ್ನೋದು ನಮ್ಮದೊಂದು ಲೆಕ್ಕಾಚಾರ ಇರುತ್ತೆ. ಹಾಗಾಗಿ ಈಗ ಪ್ರತಿಯೊಂದು ಅಂದರೆ ಈಗ ಹೊರಗಡೆ ಹೋದರೆ ನಾವು ಎಲ್ಲದಕ್ಕಿಂತ ಜಾಸ್ತಿ ಖರ್ಚು ಮಾಡೋದು ಅಂದರೆ ಊಟಕ್ಕೇನೆ. ಏಕೆಂದರೆ ಈಗ ರೂಮ್ ಬಾಡಿಗೆ 1,000 ಇರುತ್ತೆ, ಜಾಸ್ತಿ ಅಂದರೆ 2,000 ಇರುತ್ತೆ. ಮತ್ತು ಹೋಗೋದು
ಚಾರ್ಜ್ ಇರುತ್ತೆ, ಅದು ಕೂಡ ಅಷ್ಟೇನು ಬೇಕಾಗಲ್ಲ. ಆದರೆ ಈಗ ನಾವು ಫ್ಯಾಮಿಲಿ ಜೊತೆ ಹೋಗಿದ್ದೀವಿ ಅಂದಾಗ ಊಟದ್ದು ಸ್ವಲ್ಪ ಜಾಸ್ತಿ ಎಕ್ಸ್ಪೆನ್ಸಿವ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಬೀಚ್ ಸೈಡಲ್ಲಿ ನಾವು ಹೋಗ್ತಿದ್ದೀವಿ ಅಂದಾಗ ಮನೆಗಳಲ್ಲೂ ಕೂಡ ನಮಗೆ ಅಡುಗೆ ಊಟ ಮಾಡಿಕೊಡೋರು ಇರ್ತಾರೆ. ಅದಕ್ಕೋಸ್ಕರ ಅಷ್ಟು ಹೇಳಿದೆ ಅಷ್ಟೇ, ಯಾರೂ ಹಾಗೆ ಅಂದ್ಕೋಬೇಡಿ. ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ ಈ ಟ್ರಿಪ್ನ. ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದ್ವಿ, ತುಂಬಾ ಖುಷಿ ಆಯಿತು ಕೂಡ. 2 ದಿನ ಅಂದರೆ 1.5 ದಿನ ಹೇಗೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಅಂದರೆ ನಮಗೆ ಟ್ರಾವೆಲ್ ಮಾಡೋದೇ ಅರ್ಧ ದಿನ ಆಯ್ತಲ್ಲ, ಹಾಗಾಗಿ ಇದು 2ನೇ ದಿನ. ಇನ್ನು ಬೆಳಗಿನ ಜಾವ ಸನ್ರೈಸ್ ನೋಡೋಣ 5 o'clock ಎದ್ಬಿಟ್ಟು ರೆಡಿ ಆಗೋಣ ಅಂತ ಅಂದ್ಕೊಂಡ್ವಿ. ಆದರೆ ಅದು ಎದ್ದೇಳಲಿಕ್ಕೆ ಆಗಲೇ ಇಲ್ಲ. ರಾತ್ರಿ ಮಲಗಿದ್ದು ಸ್ವಲ್ಪ ಲೇಟ್ ಆದದ್ರಿಂದ ನಾವು ಎದ್ದಿದ್ದು 6 o'clock 7 o'clock ಅಷ್ಟರೊಳಗಡೆ ರೆಡಿ ಆದ್ವಿ. ಸ್ವಲ್ಪ ಫೋಟೋಶೂಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಗೆಯೇ ಸಿಂಪಲ್ಲಾಗಿ ರೆಡಿ ಆಗಿದ್ವಿ. ನಾವಿದ್ದ ರೂಮ್ನಲ್ಲಿ ಒಂದು ಕಿಂಗ್ ಸೈಜ್ ಬೆಡ್ ಇತ್ತು ಮತ್ತು ಇನ್ನೊಂದು ಸೋಫಾ ಕಮ್ ಬೆಡ್ ಇತ್ತು. ನಾವು 4 ಜನ ಅಂದರೆ 4 ಜನ ಇದ್ದೀವಿ ಅಂದಿದ್ದಕ್ಕೆ ಅವರು ಈ ರೀತಿ ರೂಮ್ನ ಕೊಟ್ಟರು. ನಾವು ಸೆಕೆಂಡ್ ಡೇನೂ ಕೂಡ ನಾವು ಅಂದ್ಕೊಂಡಿದ್ದು ಖಾಲಿ ಫೋಟೋ ಶೂಟ್ ಮಾಡ್ಕೊಂಡು ನೆನೆಯೋದಂತೂ ಬೇಡ, ಮತ್ತೆ ಮನೆಗೆ ಬಂದು ರೂಮಿಗೆ ಬಂದು ಮತ್ತೆ ಅದು ಬಟ್ಟೆ ಎಲ್ಲ ಒದ್ದೆ ಆಗಿರುತ್ತೆ, ಒತ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ನೀರೆಲ್ಲ ಸೋರೋದಿಲ್ಲ. ಹಾಗಾಗಿ ನೆನೆಯೋದು ಬೇಡ, ಫೋಟೋ ಶೂಟ್ ಮಾಡ್ಕೊಂಡು ಹಾಗೆಯೇ ಸ್ವಲ್ಪ ವಾಕ್ ಮಾಡ್ಕೊಂಡು ಹೋಗಿ ಬಂದುಬಿಡೋಣ ಅಂದ್ಕೊಂಡೆ ಹೋಗಿದ್ದು. ಆದರೆ ಅಲ್ಲಿಗೆ ಹೋದ್ಮೇಲೆ ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಂಡು ನೀರಿಗೆ ಇಳಿದಲ್ಲೇ ಇರ್ಲಿಕ್ಕೆ ಆಗಲೇ ಇಲ್ಲ. ನಮ್ಮ ಮಕ್ಳುಗಳು ಎಲ್ಲ ಫುಲ್ ಒದ್ದೆ ಆದರು. ಆಮೇಲೆ ನಾವು ಕೂಡ ಹೋಗಿ ಆಟ ಆಡಿದ್ದಾಯಿತು. ಮತ್ತು ಇವತ್ತಿನ ದಿನವೂ ಕೂಡ ನಾವು ತುಂಬಾ ಅಂದರೆ ನೀರು ಒಳಗಡೆ ನೆನ್ನೆ ದಿನ ನೀರು ಒಳಗಡೆ ಇಳ್ದಿರಲಿಲ್ಲ. ಅದು ಬೈಕು ಅದು ಏನೇನೋ ಹೆಸರಿದೆ ಬೇರೆ ಬೇರೆ. ನಾವು ಖಾಲಿ ಒಂಟೆ ಮತ್ತು ಸಿಂಗಲ್ ಕುದುರೆ ಮೇಲೆ ಕೂತ್ಕೊಳ್ಳೋದು, ಆಮೇಲೆ ಕುದುರೆ ಗಾಡಿ ಮತ್ತು ಬೈಕು ಈ ಥರದ್ದಲ್ಲೆಲ್ಲ ಕೂತಿದ್ವಿ. ಆದರೆ ಸಮುದ್ರದ ಒಳಗಡೆ ನಾವು ಯಾವುದೇ ಇದು ವೆಹಿಕಲ್ಸ್ ಅಂತಾರೋ ಬೇರೆ ಏನೋ ಹೇಳ್ತಾರೆ, ಅದ್ರ ಒಳಗಡೆ ಎಲ್ಲ ಕೂತಿರಲಿಲ್ಲ. ಅದು ಬನಾನಾ ರೈಸ್, ಹೀಗೆ ಬೈಕ್ ರೈಸ್ ಇದರಲ್ಲೆಲ್ಲ ಎಲ್ಲರೂ ಸಹ ಕೂತ್ಕೊಂಡ್ವಿ. ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್. ಇಷ್ಟ ಆಯಿತು ಅಂದರೆ ಇಷ್ಟು ವರ್ಷದಲ್ಲಿ ಇಲ್ಲಿ ನಮ್ಮ ಮುಂಬೈನಲ್ಲೂ ಕೂಡ ಚೌಪಾಟಿನಲ್ಲೂ ಕೂಡ ಇದೆ ಈ ಥರದ್ದೆಲ್ಲ. ಆದರೆ ನಾವು ಯಾವತ್ತೂ ಸಹ ಕೂರಲಿಕ್ಕೆ ಭಯ, ಅಯ್ಯೋ ಬೇಡ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಂತಲೇ. ಆದರೆ ಈ ಧೈರ್ಯ ಮಾಡ್ಕೊಂಡು ಇವತ್ತು ಮಾತ್ರ ನಾವು ಎಲ್ಲದರಲ್ಲೂ ಕೂಡ ಕೂತ್ಕೊಂಡ್ವಿ. ತುಂಬಾ ಖುಷಿ ಆಯಿತು. ತುಂಬ ಅಂದರೆ ತುಂಬಾ. ನನ್ನ ಮಗಳಿಗೆ ಅದು ಮೇಲ್ಗಡೆ ಅದಕ್ಕೇನು ಹೇಳ್ತಾರೆ, ಅದು ಬಲೂನ್ ಟೈಪ್ ಇರುತ್ತಲ್ಲ ಮೇಲ್ಗಡೆ ಹಾರುತ್ತಲ್ಲ, ಅದು ಸ್ಕೈ ಮೇಲೆ, ಅದ್ರ ಮೇಲೆ ಕೂರಬೇಕಾಗಿತ್ತು. ಆದರೆ ಅದರಲ್ಲಿ ಅವಳೊಬ್ಬಳೇ ಕೂರಿಸ್ಲಿಕ್ಕೆ ನಮಗೆ ಭಯ ಆಯಿತು. ಅದು ತುಂಬ ದೂರದ ಎತ್ತರಕ್ಕೆ ಹೋಗ್ತದೆ. ಅಷ್ಟವರೆಗೆ ಮಗುನ ಒಬ್ಬಳನ್ನೇ ಹೇಗೆ ಕೂರಿಸೋದು ಅಂದ್ಬಿಟ್ಟು ಕೂತ್ಕೊಳ್ಳಿಲ್ಲ. ಅವಳಿಗೆ ಅದೊಂದು ಸ್ವಲ್ಪ ಬೇಜಾರಾಯಿತು. ಮಮ್ಮಿ ನನಗೆ ಅದ್ರ ಮೇಲೆ ಕೂರಬೇಕಾಗಿತ್ತು ಅಂತ ಹೇಳ್ಕೊಂಡೆ ಇಲ್ಲಿಂದಲೇ ಕರ್ಕೊಂಡು ಹೋಗಿದ್ಲು. ನೀನು ಯಾವುದ್ರ ಮೇಲಾದರೂ ಕೂತ್ಕೋ, ಆ ಥರ ನೀನು ಒಬ್ಬಳು ನಿಂತು ಕೂರ್ಸೋಕ್ಕಾಗೋದಿಲ್ಲ ಅಂತ ಹೇಳಿದ್ರು ಅವರಪ್ಪ. ಮತ್ತು ಅವ್ರ ಪಪ್ಪನೂ ಕೂಡ ಹೆದರ್ಕೋತಾಯಿದ್ರು, ನೀವೇ ಅದರಲ್ಲಾದರೂ ಕೂತ್ಕೊಳ್ಳಿ ನನಗೆ ಭಯ ಅಂತ. ಆದರೆ ಅವರು ಕೂಡ ತುಂಬಾ ಎಂಜಾಯ್ ಮಾಡಿದ್ರು. ಇತ್ತೀಚೆಗೆ ಪ್ರತಿಯೊಬ್ಬರು ಇಷ್ಟು ಬ್ಯುಸಿ ಆಗಿದ್ದಾರೆ ಅಂತಂದರೆ, ಒಂದೇ ಮನೆಯಲ್ಲಿದ್ದರೂ ಕೂಡ ನಾವು ಮಕ್ಳ ಜೊತೆ ಮಾತಾಡ್ಲಿಕ್ಕೆ ಟೈಮ್ ಇರೋದಿಲ್ಲ, ಮಕ್ಳಿಗೆ ನಮ್ಮ ಜೊತೆ ಟೈಮ್ ಇರೋದಿಲ್ಲ, ಆ ರೀತಿ ಆಗೋಗ್ಬಿಟ್ಟಿದೆ. ಈ ರೀತಿ ಎಲ್ಲದು ಬಿಟ್ಟು 1-2 ದಿನ ಜೊತೆಯಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಒಂಥರ ರಿಲ್ಯಾಕ್ಸ್ ಆಗ್ತದೆ. ಮತ್ತು ಮನೆಗೆ ಬಂದಾಗ ಏನೋ ಒಂಥರ ಎನರ್ಜಿ ಇರುತ್ತೆ. ಮತ್ತು ನಮ್ಮ ಕೆಲಸಕ್ಕೆ ನಮ್ಮ ರೂಟೀನ್ಗೆ ಬಂದಾಗ ಒಂಥರ ಒಂದು ಖುಷಿ ಆಗ್ತದೆ. ಚಲೋ ರಿಲ್ಯಾಕ್ಸ್ ಮಾಡಿದ್ದಾಯಿತು, ಈಗ ನಾವು ಬ್ಯಾಕ್ ರೂಟೀನಲ್ಲಿ ಬರೋಣ ಅಂತ ಒಂಥರ ಅದೇ ಕೆಲಸ, ಅದೇ ಮನೆ, ಅದೇ ಇದು ತುಂಬಾ ಒಂಥರ ಬೇಜಾರಾದಂಗೆ ಆಗ್ಬಿಡುತ್ತೆ. ಪ್ರತಿಯೊಬ್ಬರಿಗೂ ಈ ರೀತಿ ಒಂದು ಚಿಕ್ಕದಾಗಿ ರಿಲ್ಯಾಕ್ಸ್ ಬೇಕೇ ಬೇಕು. ನಮಗೂ ಕೂಡ ತುಂಬಾ ರಿಲ್ಯಾಕ್ಸ್ ಆಯಿತು. ಹಾಗಾಗಿ ನಾನು ನಿಮಗೂ ಕೂಡ ಹೇಳ್ತಾ ಇದ್ದೀನಿ ಅಷ್ಟೇ. ಈಗಿತ್ತು ನೋಡಿ ನಮ್ಮದು ಅಲಿಬಾಗ್ 2 days ಟ್ರಿಪ್ಪು. ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ.